ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಬೆಳಕು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇವತ್ತು ನಾನು ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ರೆಸಿಪಿ ಮಾವಿನಕಾಯಿ ಮಸಾಲ ಚಿತ್ರಾನ್ನ. ಮಾಡುವ ವಿಧಾನ: ಮೊದಲು ಮಾವಿನಕಾಯಿ ತುರ್ಕೋಬೇಕು. ಈಗ ಮಾಡುವ ವಿಧಾನ ನೋಡೋಣ. ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿ, 10ರಿಂದ 15 ಬಾಡಿಗೆ ಮೆಣಸಿನ್ಕಾಯಿ. ಇದು ಬಾಡಿಗೆ ಮೆಣಸಿನ್ಕಾಯಿನೇ ಹಾಕಬೇಕು. 1 ಸ್ಪೂನ್ ಬಿಳಿ ಎಳ್ಳು, ಕರಿಬೇವು, 1 ಸ್ಪೂನ್ ಮೆಂತ್ಯಕಾಳು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 3 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಮೆಣಸು, ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 5ರಿಂದ 6 ಸ್ಪೂನ್ ಎಣ್ಣೆ, ತುರಿದಿಟ್ಕೊಂಡಿರೋ ಮಾವಿನಕಾಯಿ. ಈಗ ಮಾಡುವ ವಿಧಾನ: ಫಸ್ಟ್ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಡಿಗೆ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗಾಗಬೇಕು. ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಫಸ್ಟು ಮೆಣಸು ಹಾಕ್ಕೊಳ್ಳಿ. ಈಗ ಜೀರಿಗೆ ಹಾಕೋಬೇಕು. ಈಗ ಮೆಂತ್ಯಕಾಳು ಹಾಕೋತಾ ಇದ್ದೀನಿ. ಈಗ ಕೆಂಪಗೆ ಆಗೋವರೆಗೂ ಸಿಮ್ಮಲ್ಲೇ ಹುರ್ಕೋಬೇಕು. ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಗಂಟ ಹುರಿಬೇಕು. ಈಗ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಹುರ್ಕೋಬೇಕು ಇದನ್ನು ಚೆನ್ನಾಗಿ. ಈಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು, ಹಸಿ ವಾಸನೆ ಹೋಗಿರುತ್ತೆ. ಈಗ ನಾವು ಹುರಿದಿಟ್ಟಂತಹ ಮೆಣಸಿನ್ಕಾಯಿ ಇದು ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗಟ್ಟಿಯಾಗಿ ಚಟ್ನಿ ಥರ ಇವೆಲ್ಲನೂ ರುಬ್ಕೋಬೇಕು. ಹುರಿದಿಟ್ಟಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊತಾ ಇದ್ದೀನಿ. ಎಲ್ಲನೂ ಹಾಕಿ ಗಟ್ಟಿಯಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಮಾಡೋಣ. ಉಳಿದಿಟ್ಟಂಥ ಎಣ್ಣೆನ ಪೂರ ಸಾಸಿವೆ ಹಾಕೋಬೇಕು, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೋಬಹುದು, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕ್ಬಿಟ್ಟು ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಕೆಂಪಗಾಗಿದೆ. ಈಗ ನಾವು ಮಿಕ್ಸಿ ಮಾಡಿಟ್ಟಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಈ ಥರ ಗಟ್ಟಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 10 ನಿಮಿಷ ಕಾಲ
ಸಿಮ್ಮಲ್ಲೇ ಹುರ್ಕೋಬೇಕು. ಎಣ್ಣೆ ಮೇಲಕ್ಕೆ ತೇಲತ್ತೆ, ಆಗ ಆಗಿದೆ ಅಂತ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಡಿಫ್ರೆಂಟ್ ಆದ ರೆಸಿಪಿ ಇದು. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ತುರಿದ ಮಾವಿನಕಾಯಿ ಎಲ್ಲ ಹಾಕೊಂಡ್ಮೇಲೆ ಮತ್ತೊಂದು ಸರಿ ಕೈ ಆಡಿಸಿ ಸಿಮ್ಮಲ್ಲೇ ಇದನ್ನ ಹುರ್ಕೋಬೇಕು. ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಬೆಲ್ಲದ ತುರಿ ಹಾಕೋತಾ ಇದ್ದೀನಿ. ನಿಮ್ಗಾಗಲೇ ನಾನು ತೋರಿಸ್ಲಿಲ್ಲ. ಈಗ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗ್ಕೋಬೇಕು. ಎಣ್ಣೆ ಚೆನ್ನಾಗಿ ತೇಲ್ತಾ ಇದೆ ಅಂದ್ರೇ ಇದು ಮಸಾಲೆ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಎಣ್ಣೆ ಮೇಲೆ ಬಿಟ್ಕೊಂಡು ಬರಬೇಕು. ಆಗಿದೆ ಅಂತ ಅರ್ಥ ನಿಮಗೆ. ನೋಡಿ, ಈ ಥರ ಎಣ್ಣೆ ತೇಲಿದ್ರೇ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ. ನೋಡಿ, ಇದು ಆಗಿದೆ ಈಗ. ನೋಡಿ, ಗೊಜ್ಜಿಷ್ಟು ಬಂದಿದೆ. ನೀವು ತೆಗೆದಿಟ್ಕೊಂಡು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಒಂದು ವಾರ ತನಕ ಬಂದೇ ಬರುತ್ತೆ. ನಾನು ಒಂಚೂರು ತೆಗೆದಿಟ್ಕೊಂಡು ಚೂರಕ್ಕೆ ಅನ್ನ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವಾಗನ ಅರ್ಜೆಂಟು ಮಕ್ಕಳು ಬಾಕ್ಸ್ಗೆ ಏನಾದರೂ ಮಾಡಬೇಕಾದ್ರೆ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಅನ್ನ ಒಂಚೂರು ಮಾಡ್ಕೊಂಡು ಇಮ್ಮಿಡಿಯೇಟ್ಲಿ ಈ ಥರ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ನೀವು. ಡಿಫ್ರೆಂಟ್ ಆದ ರೆಸಿಪಿ ಇದು. ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಂತೂ ಮಾಡೇ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.